ಮಾನ ಇದೆಯಾ? ಈ ಥರ ಎಲ್ಲ ಕಿತ್ಲಾಡ್ಕೊಂಡು ಬೀದಿ ರಂಪ ಮಾಡ್ಕೊಂಡು ಅಸೆಂಬ್ಲಿಯಲ್ಲಿ ಕಿತ್ಲಾಡ್ತೀರಾ, ಇಲ್ಲಿ ಪಾರ್ಲಿಮೆಂಟಲ್ಲಿ ಕಿತ್ಲಾಡ್ತೀರಾ, ಇವೆಲ್ಲ ಮಾಡ್ತಾ ಇದ್ದೀರಾ. ನಿಮಗೊಂದು ಮಾನ ಮರ್ಯಾದೆ ಇದೆಯಾ? ನಿಮಗೆ ಮತ ಹಾಕ್ತದೆ, ನಮಗೆ ಮಾನ ಮರ್ಯಾದೆ ಇಲ್ಲ. ನಿಮಗೆ ಹಿಂದೆ ಎಲ್ಲಿಂದ ಬರಬೇಕು? ನೀವು ಬೀದಿನಲ್ಲಿ ಸಣ್ಣ ಪುಣ್ಣ ರೌಡಿಗಳಿಗಿಂತ ಕಳಪೆ ಹಾಕಿ ಕೂತಿದ್ದೀರಾ. ಯಾರಿಗೇನು ಬುದ್ಧಿ ಹೇಳೋಕ್ಕೆ ಸಾಧ್ಯ ನಿಮ್ಮ ಕೈಯಲ್ಲಿ? ನೀವು ಬುದ್ಧಿ ಹೇಳೋ ಮಟ್ಟದಲ್ಲಿ ಇಲ್ಲ, ನಿಮ್ಗೆ ಆ ಜವಾಬ್ದಾರಿ ನಿಭಾಯಿಸೋ ಶಕ್ತಿನೂ ಇಲ್ಲ. ನಿಮ್ಮಿಷ್ಟಕ್ಕೆ ನೀವು ಆಡಳಿತ ಮಾಡ್ಕೊಂಡು, ನಿಮ್ಮಿಷ್ಟಕ್ಕೆ ನೀವು ಗುಂಪುಗಳು ಕಟ್ಕೊಂಡು, ನಿಮ್ಮಿಷ್ಟಕ್ಕೆ ನೀವು ರಾಜಕೀಯ ಮಾಡ್ಕೊಂಡು ವಲಸೆ ಬರ್ಸ್ಕೊಂಡು ಕೂತಿದ್ದೀರಲ್ಲ, ಈ ಕೆಲಸ ಮಾಡೋಕ್ಕೆ ನೀವು ವಿಧಾನಸೌಧ ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಆ ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ವರ್ತಕರ ಸಮಸ್ಯೆ ಇದೆ, ಹಿರಿಯ ನಾಗರಿಕರ ಸಮಸ್ಯೆ ಇದೆ, ಎಷ್ಟೋ ಜನ ಇವೆಲ್ಲ ಮಾಡೋದು ಬಿಟ್ಟು ಯಾವ್ಯಾವುದೋ ಮಾಡೋಕೆ ಹೋಗ್ತೀರಲ್ರಿ. ಇದೇನ್ರಿ ನೀವು? ರಾಜಕೀಯ ಮಾಡೋದು? ನಿಮ್ಮ ಜನ್ಮಕ್ಕೆ. ಸೆಷನಲ್ಲಿ ಬಂದ್ಬಿಟ್ಟು ಫಸ್ಟು ಇವಾಗ ನಡೆದಾದ್ಮೇಲೆ ಡೆಲ್ಲಿಯಲ್ಲಿ ಸ್ಟಾರ್ಟ್ ಆಯಿತು, ಅದಾದಮೇಲೆ ಬೆಳಗಾವಿಯಲ್ಲೇ ಸ್ಟಾರ್ಟ್ ಆಯಿತು, ಇವಾಗ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆಯಿತು. ಸೊ ಇವಾಗ ನಾವು ನೋಡ್ಬೋದು, ಕಾಂಗ್ರೆಸ್ ಪಕ್ಷದವರೇ ಒಂದು ಗುಂಪು ಆಗಿಬಿಟ್ಟಿದ್ದಾರೆ, BJP ಪಕ್ಷದವರೇ ಒಂದು ಗುಂಪು ಆಗಿಬಿಟ್ಟಿದ್ದಾರೆ. ಅಂದರೆ ಇವರು ಪಕ್ಷಗಳನ್ನ ಕಟ್ಕೊಂಡು ಗುಂಪದ ರಾಜಕೀಯ ಮಾಡ್ತಿದಾರ ಅನ್ನೋದೊಂದು ಬರುತ್ತೆ ತಲೆಯಲ್ಲಿ. ಯಾಕಂದರೆ ಅಷ್ಟರ ಮಟ್ಟಿಗೆ ನೀವು ನೋಡಿರ್ತೀರ, ನಿನ್ನೆ ಕೂಡ ಯಾವ ಥರ ನಡೀತಾ ಇತ್ತು. ಅಂದರೆ BJP ಯಾವ ಥರ ನಿಂತಿದ್ದಾರೆ, ಕಾಂಗ್ರೆಸ್ ಅವ್ರು ಯಾವ ಥರ ನಿಂತಿದ್ದಾರೆ, ಅಂದರೆ ಯಾವ ಥರ ನಿಂತ್ಕೊಂಡಿದ್ದಾರೆ ಅಂತ. ಅದೇ ಅವ್ರು ಎಲೆಕ್ಷನ್ ನಿಂತ್ಕೊಂಡು ಸಪೋರ್ಟ್ ಮಾಡೋದೇ ಬೇರೆ, ಬಟ್ ನೀವು ನಿನ್ನೆ ನೋಡಿದ್ರ ಪ್ರಕಾರ ಯಾವ ಥರ ಅನಿಸ್ತು ನಿಮಗೆ? ಏಸಿಗೆ ಕೃತ್ಯಗಳಮ್ಮ ಇವೆಲ್ಲ. ಅವರು ಅಷ್ಟೇ ಗೃಹ ಸಚಿವರಾಗಿ ಯಾವ ರೀತಿ ಸ್ಟೇಟ್ಮೆಂಟ್ ಕೊಡಬೇಕು ಆ ರೀತಿ ಕೊಡಬೇಕಾಗಿತ್ತು. ಇವರು ವಿರೋಧ ಪಕ್ಷವಾಗಿ ಅದನ್ನು ಯಾವ ರೀತಿ ತಗೋಬೇಕು ಆ ರೀತಿ ತಗೋಬೇಕಾಯಿತು. ಯಾರೋ ಪ್ರತಾಪ್ ಸಿಂಗ್ ಸಾರಂಗಿ ಅನ್ನೋ ಒಬ್ಬ MP ಶುದ್ಧ ಅಸ್ತ್ರ ಅಂತ ಕೇಳ್ಪಟ್ಟಿದ್ದೀನಿ. ಅವ್ರಿಗೆ ತಲೆಗೆ ಪೆಟ್ಟು ಬಿದ್ದಿದೆ. ನಿಮ್ಮ ಆ ಥರ ಅಲ್ಲೇ ಹೊಡೆದಾಟ ನಡೀತಾ ಇದೆ ಅಂದರೆ ಜನಕ್ಕೆ ಏನು ಉತ್ತರ ಕೊಡ್ತೀರಾ? ಜನಗಳನ್ನ ಯಾವ ರೀತಿ ಶಾಂತಿ ಸುವ್ಯವಸ್ಥೆ ನಲ್ಲಿ ಇರಿ ಅಂತ ಹೇಳೋಕ್ಕೆ ನಿಮ್ಗೆ ಹಕ್ಕಿದೆಯಾ? ನೀವೇ ಇಲ್ಲ. ಸಾಮಾನ್ಯ ಜನರಿಗೆ ಏನು ಉತ್ತರ ಕೊಡ್ತೀರಾ? ಆಡಳಿತ ಪಕ್ಷ ಆಗಲಿ, ವಿರೋಧ ಪಕ್ಷ ಆಗಲಿ, ಯಾರೇ ಆಗಲಿ, ನೀವು ನಡ್ಕೊಳ್ಳೋ ರೀತಿ ನೋಡಿ 4 ಜನ ನೋಡ್ತಾರೋ ಅಂದ್ರೆ ನಿಮ್ಮ ಪರಿಜ್ಞಾನ ಬೇಡವಾ? ನಿಮ್ಮಿಷ್ಟಕ್ಕೆ ನೀವು ಆಡಳಿತ ಮಾಡ್ಕೊಂಡು, ನಿಮ್ಮಿಷ್ಟಕ್ಕೆ ನೀವು ಗುಂಪುಗಳು ಕಟ್ಕೊಂಡು, ನಿಮ್ಮಿಷ್ಟಕ್ಕೆ ನೀವು ರಾಜಕೀಯ ಮಾಡ್ಕೊಂಡು ವಲಸೆ ಬರ್ಸ್ಕೊಂಡು ಕೂತಿದ್ದೀರಲ್ಲ, ಈ ಕೆಲಸ ಮಾಡೋಕ್ಕೆ ನೀವು ವಿಧಾನಸೌಧ ಪಾರ್ಲಿಮೆಂಟ್ಗೆ ಹೋಗ್ಬೇಕು. ನೀವು ಬೀದಿನಲ್ಲಿ ಸಣ್ಣ ಪುಣ್ಣ ರೌಡಿಗಳಿಗಿಂತ ಕಳಪೆ ಹಾಕಿ ಕೂತಿದ್ದೀರಾ. ಯಾರಿಗೇನು ಬುದ್ಧಿ ಹೇಳೋಕ್ಕೆ ಸಾಧ್ಯ ನಿಮ್ಮ ಕೈಯಲ್ಲಿ? ನೀವು ಬುದ್ಧಿ ಹೇಳೋ ಮಟ್ಟದಲ್ಲಿ ಇಲ್ಲ, ನಿಮ್ಗೆ ಆ ಜವಾಬ್ದಾರಿ ನಿಭಾಯಿಸೋ ಶಕ್ತಿನೂ ಇಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ತಿದ್ದುಕೊಂಡು ನಿಮ್ಮ ತನ ನೀವು ಉಳಿಸ್ಕೊಂಡು 4 ಜನಕ್ಕೆ ಒಳ್ಳೇದು ಮಾಡಿ, ಸಮಾಜಕ್ಕೆ ಏನಾದರೂ ಒಳ್ಳೆ ಮೆಸೇಜ್ ಕೊಡಿ. ನಿಮ್ಮನ್ನು ನೋಡಿ 106 ಜನ ಕಲಿಯೋದಿದೆ, ಲಕ್ಷಾಂತರ ಜನ ಕಲಿಯೋದಿದೆ. ನಿರುದ್ಯೋಗಿ ಸಮಸ್ಯೆ ಇದೆ, ನೀರಾವರಿ ಸಮಸ್ಯೆ ಇದೆ, ವಿದ್ಯುತ್ ಸಮಸ್ಯೆ ಇದೆ, ರೈತನ ಸಮಸ್ಯೆ ಇದೆ, ಆ ವಿದ್ಯಾರ್ಥಿಗಳ ಸಮಸ್ಯೆ ಇದೆ, ವರ್ತಕರ ಸಮಸ್ಯೆ ಇದೆ, ಹಿರಿಯ ನಾಗರಿಕರ ಸಮಸ್ಯೆ ಇದೆ, ಎಷ್ಟೋ ಜನ ಇವೆಲ್ಲ ಮಾಡೋದು ಬಿಟ್ಟು ಯಾವ್ಯಾವುದೋ ಮಾಡೋಕೆ ಹೋಗ್ತೀರಲ್ರಿ. ಇದೇನ್ರಿ ನೀವು? ರಾಜಕೀಯ ಮಾಡೋದು? ನಿಮ್ಮ ಜನ್ಮಕ್ಕೆ. ಇವಾಗ ರಾಜಕೀಯದ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಸೊ ಇನ್ನು ಮುಂದೆ ಯಾವ ಥರ ಇರುತ್ತೆ ರಾಜಕೀಯದ ಪರಿಸ್ಥಿತಿ ಅಂತ ನಿಮಗೆ ಅನಿಸ್ತಾ ಇದೆ ಸರ್? ಕುಲಗೆಟ್ಟ ಇದೆಯಮ್ಮ, ಈಗಕ್ಕೆ ಕುಲಗೆಟ್ಟಿದೆ ರಾಜಕಾರಣ ವಲಸೆತ್ತ ರಾಜಕಾರಣ. ಈ ರಾಜಕಾರಣಿಗಳು ಹೇಳ್ತಾರೆ ಮಾನ ನಷ್ಟ ಮೊಕದ್ದಮೆ ಹಾಕ್ತೀನಿ. ನನಗೇನು ರಾಜಕಾರಣಿಗಳು ಮಾನ ಮರ್ಯಾದೆ ಐತೆ ಅಂತ ನನ್ನ ಅನಿಸ್ತಾ ಇಲ್ಲ. ಯಾವ ರಾಜಕಾರಣಿ ಆಗಲಿ, ಯಾವ ಪಕ್ಷದಿಂದಲಾಗಲಿ, ಅವ್ರಿಗೇನು ಮಾನವ ನಷ್ಟ ಮೊಕದ್ದಮೆ ಹಾಕೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಮಾನನೇ ಇಲ್ಲ ಅಂದಮೇಲೆ ಮೊಕದ್ದಮೆ ಎಲ್ಲಿಂದ ಹುಡ್ತಾರೆ? ಮಾನ ಇದೆಯಾ? ಈ ಥರ ಎಲ್ಲ ಕಿತ್ಲಾಡ್ಕೊಂಡು ಬೀದಿ ರಂಪ ಮಾಡ್ಕೊಂಡು ಅಸೆಂಬ್ಲಿಯಲ್ಲಿ ಕಿತ್ಲಾಡ್ತೀರಾ, ಇಲ್ಲಿ ಪಾರ್ಲಿಮೆಂಟಲ್ಲಿ ಕಿತ್ಲಾಡ್ತೀರಾ, ಇವೆಲ್ಲ ಮಾಡ್ತಾ ಇದ್ದೀರಾ. ನಿಮಗೊಂದು ಮಾನ ಮರ್ಯಾದೆ ಇದೆಯಾ? ನಿಮಗೆ ಮತ ಹಾಕ್ತದೆ, ನಮಗೆ ಮಾನ ಮರ್ಯಾದೆ ಇಲ್ಲ. ನಿಮಗೆ ಹಿಂದೆ ಎಲ್ಲಿಂದ ಬರಬೇಕು? ಇವೆಲ್ಲ ಬಿಟ್ಟು ಯಾವುದನ್ನ ಒಳ್ಳೆ ಕೆಲಸಗಳು ಮಾಡಿ, ಬಡವರಿಗೆ, ಕಾರ್ಮಿಕರಿಗೆ, ರೈತರಿಗೆ, ನಿರುದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ಹಾಸ್ಪಿಟ್ಲ್ಗಳಲ್ಲಿ ವ್ಯವಸ್ಥೆಗಳು ಕೊಡಿ. ಎಷ್ಟೋ ಹಾಸ್ಪಿಟ್ಲ್ ಕಟ್ಸಿದ್ದೀರಾ, ವೈದ್ಯರಿಲ್ಲ. ಎಷ್ಟೋ ಉದ್ಯೋಗಗಳಿದೆ, ಖಾಲಿ ಇದೆ, ನೇಮಕಾತಿ ಮಾಡ್ತಾ ಇಲ್ಲ. ನಿರುದ್ಯೋಗಿ ತಾಂಡಾಡ್ತಾ ಇದೆ, ಅದ್ರ ಬಗ್ಗೆ ಜಾಗೃತಿ ಇಲ್ಲ ನಿಮಗೆ. ಬರೀ ನೀವು ಆಡಿದ ಆಟನೇ ಜಾಸ್ತಿ ಆಗಿದೆ. ದಯವಿಟ್ಟು ನೀವು ಕೈ ಮುಗಿ ಕೇಳಿ ಆಡಿದ್ರೆ ಮಾಡಿ, ಇಲ್ಲ ರಾಜೀನಾಮೆ ಕೊಟ್ಟು ನೀವು ಹೋಗಿ. ಯಾರಾರ ಸುಭದ್ರವಾಗಿ ಒಳ್ಳೆ ಆಡಳಿತ ನಡೆಸೋರು ಬರ್ತಾರೆ, ಅಂಥವ್ರನ್ನ ನಾವು ಆಯ್ಕೆ ಮಾಡ್ತೀವಿ. ಸಾಕು. ನೀವು 500,000ಕ್ಕೆ ಮತ ಮಾರ್ಕೊಂಡಿದ್ದಕ್ಕೆ ಇವತ್ತೊಂದು ದಿವಸ ಪಡಿತಾ ಇರೋ ಕಷ್ಟ ಇನ್ನೊಂದು ಮುಂದಿನ ಪೀಳಿಗೆಗೆ ಇದೊಂದು ದೊಡ್ಡ ಮೆಸೇಜ್ ಆಗಿ ಹೋಯ್ತದೆ. ನಾವು ಇನ್ನು ಮುಂದಕ್ಕೆ ನಾವು ಪ್ರಜೆಗಳು ಮಾರಾಟಕ್ಕಿಲ್ಲ, ನಾವು ಪ್ರಜೆಗಳು ರಕ್ಷಣೆ ಮಾಡೋಕ್ಕಿರೋದು. ಪ್ರಜಾ ರಾಜ್ಯದಲ್ಲಿ ನಾವೇ ರಾಜರು ಅನ್ನೋದನ್ನ ತೋರಿಸ್ಕೊಡ್ಬೇಕಂತ ಕಾಲ ದೂರದಲ್ಲಿಲ್ಲ, ಬರುತ್ತೆ. ಅದಕ್ಕೆ ಮುಂಚೆ ನೀವು ಎತ್ತೆತ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಉಳ್ಕೊತೀರಾ, ಇಲ್ಲ ಕಳ್ಕೊತೀರಾ ಅನ್ನೋದು ನನ್ನ ಭಾವನೆ ಸರ್. ಅಂದರೆ ಚೇಂಜ್ ಆಗುತ್ತೆ, ಇದು ರಾಜಕೀಯ ವ್ಯವಸ್ಥೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ನನಗೆ. ಇವರೇ ಇದ್ರೆ ಸರಿ ಮಾಡೋದಿಲ್ಲ, ಇವರು ಇನ್ನೂ ಹಾಳು ಮಾಡ್ತಾರೆ. ಜಾತಿ, ಧರ್ಮ,
ಮತ್ತೊಂದು ಅದು ಇದು ಅಂತ ಹೇಳಿ 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 ಜನರು ಮುಗ್ಗರನಾಗಿ ಮಾಡ್ತಾವ್ರೆ ಜನರನ್ನು ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿಯೋ ರೀತಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ CT ರವಿನೇ ಬಿಡಲಿಲ್ಲ, ಇನ್ನು ನನ್ನ ಬಿಡ್ತಾರಾ? ಹಾಂ, ಅವನು MLC ಮಾಜಿ ಸಚಿವ ಅಂತಲೇ ಬಿಡಲಿಲ್ಲ, ನಾನು ಸಾಮಾನ್ಯ ಪ್ರಜೆ. ಅದಕ್ಕೆ ನನ್ನ ಅಡ್ರೆಸ್ ನನ್ನ ಮೇಲೆ ಚಾಲೆಂಜ್ ಮಾಡಿ, ನನ್ನ ಊರು ಆನೇಕಲ್ ತಾಲೂಕು ಇಂಡ್ಲವಾಡಿ ಗ್ರಾಮ, ನನ್ನ ಹೆಸರು KR ಕುಮಾರಸ್ವಾಮಿ ಅಂತ, ಬೇಕಾದರೆ ಬನ್ನಿ, ನಾನು ಯಾವಾಗೂ ಸಿಗ್ತೀನಿ, ನಾನು ಯಾರಿಗೂ ಭಯ ಬೀಳೋದಿಲ್ಲ. ಮಹಿಳೆಯರಿಗೂ ಗೌರವ ಇಲ್ಲ, ಕಾರ್ಮಿಕರಿಗೆ ಗೌರವ ಇಲ್ಲ, ರೈತರಿಗೆ ಗೌರವ ಇಲ್ಲ, ನಿರುದ್ಯೋಗಿ ಸಮಸ್ಯೆ ತಾಂಡಾಡ್ತಾ ಇದೆ. ಇನ್ನು ಏನು ಹೇಳೋಣ ಹೇಳಿ? ಈ ಥರ ಅದು ಹೆಂಗೆ ಮಾಡೋದು? ನೀವು ಅಷ್ಟೇ, ನೀವು ಇಲ್ದಿದ್ದೆಲ್ಲ ನೀವು ಪ್ರಚಾರ ಮಾಡಿ ನಿಮ್ಮೆಲ್ಲ ಸ್ಟೇಜ್ ತಂದುಬಿಡ್ತಾರೆ, ಅದಕ್ಕೆ ಮುಚ್ಚಿಸ್ಬಿಡ್ತಾರೆ. ಒಳ್ಳೆಯ ಸತ್ಯಕ್ಕೆ ಬೆಲೆನೇ ಇಲ್ಲ ಏನಮ್ಮ. ದಯವಿಟ್ಟು ಈ ರಾಜಕಾರಣದಿಂದ ವಲಸೆದ್ದೋಗಿದೆ. ರಾಜಕೀಯ ಅಂದರೆ ಅಸಹ್ಯ ಪಡೋ ಥರ ಇದೆ. ರಾಜಕಾರಣಿಗಳಿಗೆ ಬಂದರೆ ನಮ್ಮ ಹಳ್ಳಿಗಳ ಕಡೆ ಅವಾಗ ತೋರಣ ಕಟ್ಟೋರು, ಮಾವಿನ ತೋರಣ, ಬಾಳೆ ದಿಂಡು ಕಟ್ಟಿ ಸ್ವಾಗತ ಮಾಡೋರು. ಈಗ ಅಯ್ಯೋ ಅವನು ಯಾಕೆ ಬರೋಕ್ಕೆ ಹೋದ ಆಳ್ಮುಂಡೆ ಮಗ, ಮನೆ ಹಾಳು ಮಾಡಿಬಿಡ್ತಾನೆ, ಕಳಿಸಿರೋನು ಆಚೆ ಅನ್ನೋರಲ್ಲೇ ಮಟ್ಟಕ್ಕೆ ಯೋಚನೆ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜಕಾರಣಿಗಳಿಗೆ. ಅದನ್ನು ನೀವು ಮಾಡ್ಕೋಬೇಡಿ. ಮುಂದೆ ಒಬ್ಬ ಜನನಾಯಕರು ಬರ್ತಾನೆಂದರೆ ಗೌರವ ಹೆಂಗಿತ್ತು, ಅವ್ರ ಫಾಲೋವರ್ಸು, ಅವ್ರ ಬೆಂಬಲಿಗರು, ಅಭಿಮಾನಿಗಳು ಜೈಕಾರ ಘೋಷಣೆಗಳು ಕೂಗ್ತಾಯಿದ್ರು, ನಿಮ್ಮನ್ನು ನೋಡಿದ್ರೆ ಕ್ಯಾಕ್ಸ್ ಮುಗಿತಾವ್ರೆ. ಇದಕ್ಕಿಂತ ಬೇಕಾ ನಿಮಗೆ ರಾಜಕೀಯದಲ್ಲಿ? ಇದು ಒಳ್ಳೆತನನಾ? ಇನ್ನಾದರೂ ಕಲ್ತ್ಕೊಳ್ರಿ, ಇನ್ನಾದರೂ ಒಳ್ಳೇದು ಮಾಡಿ. ಕಾರ್ಯಕರ್ತರು ಉಪಯೋಗಿಸ್ಕೊಂತೀರಾ, ಫ್ಲಾಗ್ ಕಟ್ಸ್ತೀರಾ, ಬಾವುಟ ಕಟ್ಸ್ತೀರಾ, ಜೈಕಾರ ಕೂಗ್ತೀರಾ, ತಿರುಗಿ ಅವನ ಕಡೆ ತಿರುಗಿ ನೋಡೋದಿಲ್ಲ. ಆ ಕಾರ್ಯಕರ್ತ ಸತ್ತವನ ಬದುಕೋನ ಕೇಳೋದೇ ಇಲ್ಲ. ಮುಂದಿನ ಎಲೆಕ್ಷನಾಗ ನೋಡ್ಕೊಳ್ಳೋಣ, 500,000 ಕೊಟ್ಟರೆ ಓಟ್ ಹಾಕ್ತಾನೆ ಅಂತ ವೆಯ್ಟ್ ಮಾಡ್ತೀರಾ ನೀವು. ಈ ರಾಜಕಾರಣ ಬಿಡಿ, ಪ್ರಾಮಾಣಿಕವಾಗಿ ದುಡೀರಿ. ನಾವು ಎಲ್ಲ ಕಾರ್ಯಕರ್ತರು ನೋವನ್ನ, ಕಷ್ಟಗಳನ್ನ, ಕಾರ್ಮಿಕರನ್ನ ಎಲ್ಲರೂ ಉಳಿಸಿ. ದಯವಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ 100 ಜನ ಬಲಿ ಕೊಡಬೇಡ್ರಿ ಅಂತ ಹೇಳ್ತೀವಿ. ಬೀಟ್ ಪ್ಲಸ್ ಕರ್ನಾಟಕ.